ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ ವ್ಲಾಗ್. ಮೊನ್ನೆ ನಾವು ಒಂದು ಚಿಕ್ಕ ಮಟ್ಟಿದ್ದೊಂದು ಸೆಟ್ಟಿಂಗ್ ಮಾಡಿದ್ವಿ, ಖಾಲಿ ಟಿವಿ ಮಾತ್ರ ಇತ್ತು. ಟಿಪಾಯಲ್ಲಿ ಇಡ್ತಿದ್ವಿ ಅದರ ಸೆಟಪ್ ಬಾಕ್ಸ್ ಇದೆಲ್ಲ. ಅದಕ್ಕೆ ಒಂದು ಟಿವಿ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ, ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಮತ್ತೊಂದು ಆರ್ಡ್ರ್ ಕೊಟ್ಟೊಂದು ಟಿವಿ ಸ್ಟ್ಯಾಂಡ್ ಬಂತು. ಆ್ಯಕ್ಚುಲಿ ಅದು ಟಿವಿ ಸ್ಟ್ಯಾಂಡ್ ಅಲ್ಲ, ನೋಡ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ಅದು ಲ್ಯಾಪ್ಟಾಪ್ ಅಥವಾ ಪಿ ಸಿ ಸ್ಟ್ಯಾಂಡ್, ವರ್ಕಿಂಗ್ ಥರ. ಇದು ನಮಗೆ ನೆಕ್ಸ್ಟ್ಗೆ ಕೂಡ ಯೂಸ್ ಆಗ್ತದೆ ಸ್ವಂತ ಮನೆ ಆದಮೇಲೆ. ಹಾಗಾಗಿ ಇದನ್ನೇ ತಗೊಂಡ್ವಿ. ಇದು ಇಲ್ಲಿಗೆ ಕೂಡ ಕರೆಕ್ಟ್ ಇದೆ. ಇಲ್ಲಿ ದೇವರದ್ದು ಸ್ಟ್ಯಾಂಡ್, ಇದು ಕೆಲವು ಐಟಮ್ ಕೂಡ ಈ ಡ್ರಾವರಲ್ಲಿ ಕರೆಕ್ಟಾಗಿ ಸೆಟ್ ಆಗಿದೆ. ಮತ್ತು ಚಿಕ್ಕ ಚಿಕ್ಕ 2 ಗುಲಾಬಿ ಹೂವಿನ ಗಿಡವನ್ನು ನೆಟ್ಟು ಚೆಂದಾಗಿದೆ. ಇದು ನಂದು ಅನುಬಂಧ ಅವಾರ್ಡಿದ್ದು, ಕಲರ್ಸ್ ಕನ್ನಡದ್ದು. ನೋಡ್ಬೋದು ಇಲ್ಲಿ ಇದರಲ್ಲಿ ಕೂಡ ತುಂಬ ಸ್ಪೇಸ್ ಇದೆ, ಹಾಗಾಗಿ ಒಳ್ಳೆ ಆಗ್ತದೆ ಇಡಲಿಕ್ಕೆ. ಇಲ್ಲಿ ವರ್ಕ್ ಕೂಡ ಮಾಡ್ಬೋದು. ಟಿ ವಿಗೆ ಕೂಡ ಸ್ಟ್ಯಾಂಡ್ ಅಂತ ಆಯಿತು, ಎಲ್ಲ ಕಂಫರ್ಟೇಬಲ್ ಆಯಿತು. ಇಲ್ಲಾದ್ರೆ ಒಂದು ಅಗೇರದೊಂದು ಸ್ಟ್ಯಾಂಡ್ ಇತ್ತು, ಅದು ಸ್ಪೇಸ್ ತುಂಬ ಕವರ್ ಮಾಡ್ತದೆ, ಅದಕ್ಕೋಸ್ಕರ ಅದನ್ನು ತಗೊಳ್ಳಿಲ್ಲ. ಹಾಯ್ ಬಿಟ್ಟೆ, ಅಗಲದ್ದೊಂದು ಸ್ಟ್ಯಾಂಡ್ ಇತ್ತು, ಅದು ಸರಿಯಾಗಲಿಲ್ಲ. ನೋಡಿ ಇಲ್ಲಿ ದೋಸೆಗೆ ಅಂತ ಹಿಟ್ಟು ಇದು ಮಾಡಿಟ್ಟದ್ದು, ಸಾರಿ ಇಡ್ಲಿಗೆ ಅಂತ. ಬೆಳಿಗ್ಗೆ ಬರುವಾಗ ಅದು ಉಬ್ಬಿ ಬರಬೇಕಲ್ಲ, ಈಗ ಚಳಿಗೆ ಅದು ಉಬ್ಬಿ ಬರಲಿಲ್ಲ. ಅದಕ್ಕೆ ಅಲ್ಲಿಗೆ ದೋಸೆ ಮಾಡಿದ್ದು. ಅದು ಇಡ್ಲಿಗೆ ಅಂತ ಮಾಡಿದ್ದು, ಅದು ಇಡ್ಲಿ ಆಗಬೇಕು, ಸರಿಯಾಗಲ್ಲ. ನೋಡು ಹೇಗೆ ಆಗ್ತದೆ ಅಂತ ನೋಡುವ. ಯಾವುದಕ್ಕೂ ದೇವರ ದಯೆ ಇದ್ದರೆ ಎಲ್ಲ ಆಗ್ತದೆ. ಇವತ್ತು ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ, ಇಲ್ಲಿ ನೋಡ್ಬೋದು. ಫುಲ್ಲು ಮಳೆ ಫುಲ್ ಮಳೆ ಆಗಿದೆ. ಅಲ್ಲಿ ಪಾಪು ಮಲಗಿದ್ದಾಳೆ, ಈಗ ಅವಳು ಆಲ್ರೆಡಿ ಎದ್ದಿದ್ಲು ಆಗಲೇ. ವೈ ಚಿಕಿನಿ ಬಿಟ್ಟೆ, ಚಿಕಿನಿ ಬಿಟ್ಟೆ. ಹಾಯ್, ರಾಮ್ 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 ರಾಮ್, ಕೂಗ್ಲಿ ರಾಮ್ ರಾಮ್. ಈ ವೆದರ್ ಏನೋ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಂದರೆ ಈ ರೋಡಲ್ಲಿ ಒಂದು ಸಂಜೆ ಕೂಡ ಅಷ್ಟೇ, ಅರ್ಲಿ ಮಾರ್ನಿಂಗ್ ಕೂಡ ಅಷ್ಟೇ ತುಂಬ ಚೆಂದಾಗಿರ್ತದೆ. ಟಿಂಗ್ರಿ. ಯಾರದು ಕೂಕ್ಳು 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 ಕೂಕ್ಳು. ಹಾಂ, ನಾನು ಮನೆಗಳು ನೋಡಿ. ಇಲ್ಲಿ ಪಾಪುಗೆ ಸಾಂಗ್ ಕಲಿಸ್ತಿದ್ದಾಳೆ ಅವಳು. ಯಾವ ಸಾಂಗ್? ಮುದ್ದಮ್ಮ ಕಂದಮ್ಮ ಎನ್ನಾಯಿ ಅಮ್ಮ. ನೋಡಿ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ ಇವಳು ಬಿಟ್ಟೆ ಪ್ರೆಗ್ನೆಂಟ್ ಇದ್ದಾಗಿನಿಂದ ಅದೇ ಸಾಂಗ್. ಮುದ್ದಮ್ಮ ಕಂದಮ್ಮ ಎನ್ನಾಯಿ ಅಮ್ಮ ನೋಡಿ ಆ ಸಾಂಗ್ಗೆ ಅವ್ರದ್ದು ಇಷ್ಟ, ಅವಳಿಗೆ ಸಾಂಗ್. ನಾನು ಅಂದರೆ ಆ ಸಾಂಗಿಗೆ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ. ಒಂದೇ ಸಾಂಗ್ ಅಲ್ಲಿ ಫುಲ್ ಅಪ್ಪನ ಮಗಳು ಇವಳು. ಬಿಟ್ಟೆ ಒಂದು ಪಾರ್ಸೆಲ್ ಆರ್ಡರ್ ಮಾಡಿದ್ಲು, ಫಸ್ಟ್ ಕ್ರೈ ಅವರದ್ದು ಕ್ಲೋತ್ ಡೈಪರ್ ಅನಿಸ್ತದೆ. ನೋಡ್ಬೇಕೀಗ ಎಂತ ಅಂತ. ಒಂದು 2-3 ಮಾಡಿದ್ಲು, ಸಪ್ರೇಟ್ ಬಂದಿದೆ ಒಟ್ಟಿಗೆ ಬಂದಿದೆ ಅಂತ ಗೊತ್ತಿಲ್ಲ, ಬೇರೆ ಬೇರೆ ಐಟಮ್. ಫಸ್ಟ್ ಕ್ರೈ ಅವ್ರದ್ದು ಆನ್ಲೈನಲ್ಲಿ ಕ್ವಾಲಿಟಿ ಕೂಡ ಒಳ್ಳೆ ಇರ್ತದೆ, ರೀಸನೇಬಲ್ ಕೂಡ ಇರ್ತದೆ.
ಡಿಸೈನ್ಡ್ ಬೈ ಮಾಮ್ಸ್, ಲವ್ಡ್ ಬೈ ಬೇಬೀಸ್, ಬೇಸಿಕ್ ಸೂಪರ್ ಬಾಟಮ್ಸ್. ನೋಡು, ಅದು ಸೂಪರ್ ಬಾಟಮ್ಸ್ ಇದ್ದು ನೋಡುವ. ಎಸ್, ನನಗೆ ತುಂಬ ಖುಷಿಯಾದದ್ದೇನೆಂದರೆ ಫುಲ್ ಕಲರ್ ಇದೆ. ನನಗೆ ಕಲರ್ ತುಂಬ ಇಷ್ಟ. ಅದು ಕೂಡ ಸೂಪರ್ ಕಲರ್ಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ರಿವ್ಯೂ ಹೇಗಿದೆ ಅಂತ ಗೊತ್ತಿಲ್ಲ, ಯೂಸ್ ಮಾಡಿದ ಮೇಲೆ ಹೇಳಬೇಕಷ್ಟೇ. ಯಾಕೆಂದರೆ ನಾವು ಕೂಡ ಫಸ್ಟ್ ಟೈಮ್ ಆರ್ಡ್ರ್ ಮಾಡೋದು. ಇದು ಯೂಸ್ ಮಾಡಿರಲಿಲ್ಲ ಇಷ್ಟರವರೆಗೆ. ಕ್ಲೋತ್ ಡೈಪರ್ ಲಾಸ್ಟ್ ಟೈಮ್ ಒಂದು ತಗೊಂಡಿದ್ದೆ ಶಾಪಲ್ಲಿ. ಅದು ರೇಟ್ ಕೂಡ ಜಾಸ್ತಿ ಇತ್ತು, ಮತ್ತು ಅಷ್ಟು ಒಳ್ಳೆ ಇರಲಿಲ್ಲ. ಬಟನ್ಸ್ ಇದಲ್ಲ, ಅದು ಸ್ಟಿಕ್ಕಿಂಗ್. ಇದು ಒಳ್ಳೆಯದು. ಕಲರ್ 7ಕ್ಕೆ 1680 ಏನೋ ಅಂತೆ. ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾಳೆ, ಯಾರಾದರೂ ಬೇಕಿದ್ದರೆ. ಫಸ್ಟ್ ನಮ್ಮದು ರಿವ್ಯೂ ಹೇಗಿದೆ ಅಂತ ಹೇಳ್ತೇವೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೇವೆ. ಇನ್ನೂ ಇದೆಯಾ ನೋಡುವ. ಇನ್ನಿಲ್ಲ. ಮಳೆಗಾಲಕ್ಕೆ ಸ್ವಲ್ಪ ಕಷ್ಟ ಅಂತೆ ಪಾಪ. ತುಂಬ ಕಷ್ಟ. ಅದು ಫುಲ್ ದಪ್ಪ ಇದೆಯಲ್ಲ, ಈ ವೆದರಿಗೆ ನಾರ್ಮಲ್ ಬಟ್ಟೆನೇ ಒಣಗೋದು ಕಷ್ಟ. ಸೊ ನೋಡುವ, ನಾನು ಯೂಸ್ ಮಾಡಿದ ಮೇಲೆ ಯಾರಿಗಾದ್ರೂ ಬೇಕಾದರೆ ಲಿಂಕ್ ಹಾಕಿರ್ತೇನೆ. ಫಸ್ಟ್ ಟ್ರೈ ಯೂಸ್ ಮಾಡಿರೋರಿಗೆ ಅದರಲ್ಲಿ ಹಾಕಿದರೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಪಾಪುದೆಲ್ಲ ಫಸ್ಟ್ ಟ್ರೈ ಆನ್ಲೈನಲ್ಲಿ ಶಾಪ್ ಮಾಡಿ. ಎಸ್, ಪಾಪು ಮಲಗಿದ್ಲು. ಆ್ಯಕ್ಚುಲಿ ಇವಾಗ ವರ್ಕ್ ಸ್ಟಾರ್ಟ್ ಆಗುತ್ತೆ ಇನ್ನು. ಅವಳು ಹೇಳುವ ಗ್ಯಾಪಲ್ಲಿ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ. ಅಲ್ಲಲ್ಲಿದೆ. ಸೊ ಇವಾಗ ಬೇಗ ಮಾಡಬೇಕು. ಎಸ್, ಮಾವಿನ ಸೀಸನ್ ಇನ್ನು ಮುಗಿಯುತ್ತೆ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ. ಇವತ್ತು ಸ್ವಲ್ಪ ಬಿಸಿಲಿದೆ. ನನಗಂದರೆ ಬಿಸಿಲಿಗೆಲ್ಲ ತಿಂದರೆ ಏನಾಗಲ್ಲ. ಇದು ನೋಡಿ, ಸ್ಲೈಸ್ ಜ್ಯೂಸಿಗೆ ಇದೇ ರೀತಿ ಕಟ್ ಮಾಡೋದು. ಅಡ್ವರ್ಟೈಸ್ ಎಲ್ಲ ಬರ್ತದೆ. ನಾನು ಕಟ್ ಮಾಡಿದ ಅದಕ್ಕೆ ಅಲ್ಲ, ಕೆಲವೊಮ್ಮೆ ಹುಳ ಇರ್ತದೆ. ಹಾಗೆ ಕಟ್ ಮಾಡಿದ್ರೆ ಗೊತ್ತಾಗ್ತದೆ ಇದೆಯಾ ಇಲ್ಲ ಅಂತ. ಕಟ್ ಮಾಡುವುದೆಲ್ಲ ಡಿಪಾರ್ಟ್ಮೆಂಟ್ ಅವರದ್ದು, ಯಾಕಂದ್ರೆ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಗಾಡಿಯಲ್ಲಿ ಮಾರ್ಕೊಂಡು ಬರ್ತಿದ್ರು ಬಾಗಲಕೋಟೆಯವರು. ಮಲ್ಲಿಕಾ ಅಂತ. ಮಲ್ಲಿಕಾ ಅವರ ಚೆನ್ನಾಗಿ ಮಾವಿನ ಹಣ್ಣು ಮಲ್ಲಿಕಾ ಮಾರ್ತಿರೋರ್ದು ಅವ್ರದ್ದು. ಅದರ ಮಾಲೀಕ ಹಣ್ಣು ಮಲ್ಲಿಕಾ. ಯಾಕಂದ್ರೆ ಮಲ್ಲಿಕಾ ಅಂತ ಬೇಗ ಓಡಿ ಹೋಗಿ ತಗೊಂಡ್ರ ಅನ್ಕೊಂಡೆ. ಹಾಗೆ ಇವಾಗೊಂದು ಇವಾಗ ಕಿಚನ್ ಅಡಿಗೆ ಆಗಬೇಕು. ಅಡಿಗೆ ಅಂದರೆ ಚಿಕನ್ ಗ್ರೇವಿ ಇದೆ. ಚಿಕನ್ ಅಂತ ಹೇಳೋದಕ್ಕೆ ನಾನು ಚಿಕನ್ ಅಂದರೆ ಇವರಂದ್ರೆ ಚಿಕನ್ ಆ ಥರ ನೆನಪಾಗುತ್ತೆ. ನಿಮಗೆ ಬೇಕಾದ್ರೆ ಕೇಳಿ ಕೊಡ್ತಾಳೆ. ಚಿಕನ್ ಗ್ರೇವಿ ಇದೆ. ಅದಕ್ಕೆ ಇವಾಗ ಬೀನ್ಸ್ ಪಲ್ಯ ಮಾಡಬೇಕು. ಮತ್ತು ಕುಚಲಕ್ಕಿ ಒಬ್ಬರು ಕೇಳಿದರು ರೈಸ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ. ಹಾಗಾಗಿ ಇವಾಗ ವಿಡಿಯೋ ಮಾಡ್ತೀನಿ. ಇದು ಕುಚಲಕ್ಕಿ ರೈಸ್ ಯಾವ ಥರ ಮಾಡೋದು ಅಂತ ಕೇಳಿದರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಲೋಟದಲ್ಲಿ ನಾವು ನಮಗಿಬ್ಬರಿಗಲ್ಲ, ಸೊ ನೈಟಿಗೆ ಮತ್ತೆ ಮಧ್ಯಾಹ್ನಕ್ಕಾಗುತ್ತೆ. ಈ ಲೋಟದಲ್ಲಿ 2 ಲೋಟ ತಗೊಂಡಿದ್ದೇನೆ. ಸೊ ಆಮೇಲೆ ಇದನ್ನು ಒಂದು 4-5 ಸಲ ವಾಶ್ ಮಾಡ್ತೇವೆ. ವಾಶ್ ಮಾಡೋದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಅದು ಇಲ್ಲಿ ನಾನು 2 ಲೋಟ ಅಕ್ಕಿಗೆ ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀವು ಎಷ್ಟು ಅಕ್ಕಿ ತಗೊಳ್ತೀರಲ್ಲ ಅದಕ್ಕೆ ಅನುಗುಣವಾಗಿ ನೀರು ಹಾಕ್ಕೊಂಡು ಆದರೆ 2 ಲೋಟ ಅಷ್ಟೇ ಅಷ್ಟೇ ಇಡೋದು. ಇದಕ್ಕೆ ಫುಲ್ ಅಂದರೆ ಈ ಕುಕ್ಕರ್ ಯೂಸ್ ಮಾಡೋದಾದರೆ ಫುಲ್ ನೀರು ಹಾಕ್ತೀನಿ. ಇನ್ ಕೇಸ್ 1 ಲೋಟ ಆದರೆ ಹಾಫ್, ಆ ಥರ ಫುಲ್ ಇಡ್ಲಿಕ್ಕಿಲ್ಲ. ಆಮೇಲೆ ರೈಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು BVK ಯೂಸ್ ಮಾಡ್ತೀವಿ ರೈಸ್. ನಾವು ರೈಸ್ ಯೂಸ್ ಮಾಡೋದು BVK, ಯಾಕಂದರೆ ಅದು ಕೆಲವೊಂದು ರೈಸ್ ಬೇಗ ಬೇಯುತ್ತೆ, ಕೆಲವೊಂದು ಲೇಟ್ ಆ ಥರ. ಆಮೇಲೆ ಕುಕ್ಕರ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಯಾಕಂದರೆ ಕೆಲವೊಂದು ಕುಕ್ಕರಲ್ಲಿ ತುಂಬ ಸಿಟಿ ತಗೊಳುತ್ತೆ. ಇದು ಪಿಜನ್ ಇದು, ಸೊ ಒಳ್ಳೇದು ಬರುತ್ತೆ. ಹಾಗಾಗಿ ಮುಂಚೆ ಅಂದರೆ ಸ್ವಲ್ಪ 3 ವಿಸಿಲ್ 2 ವಿಸಿಲ್ಗೆ ಹಾಕ್ತಿದ್ದೆ. ಇವಾಗ ನಾನು 4 ಹಾಕ್ತೇನೆ. ಸೊ ಕುಕ್ಕರೆಲ್ಲ ಕೆಲವೊಂದು ಪಿಜನ್ ಪ್ರೆಸ್ಟೀಜ್ ಎಲ್ಲ ಬೇರೆ ಎಲ್ಲ ಇದ್ದಷ್ಟು ಬೇಗ ಬೇಯಲ್ಲ ಅನಿಸುತ್ತೆ. ಸೊ ಇದು ಬೆಂದಾದಮೇಲೆ ಇನ್ನೊಂದು 10 ನಿಮಿಷದಲ್ಲಿ ವಿಸಿಲ್ ಆಗುತ್ತೆ. ಸೊ ಅದಾದಮೇಲೆ
ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆ ಥರ ಎಲ್ಲ ಬಿಡ್ತೀನಿ ನಾನು. ಬಿಟ್ಮೇಲೆ ಚೆನ್ನಾಗಿ ನಾನು ಮತ್ತೆ ತೋರಿಸ್ತೀನಿ. ನಮ್ಮ ಬಾಲ್ಕನಿಯಲ್ಲಿ ಒಳ್ಳೆ ಬಿಸಿಲು. ಇವತ್ತು ಯಾವಾಗಲೂ ಮೋಡ ಇರ್ತದೆ, ನಿನ್ನೆ ಮೊನ್ನೆ ಎಲ್ಲ ಮೋಡ ಇತ್ತು, ಇವತ್ತು ಬಿಸಿಲಿದೆ. ಇಲ್ಲದ್ರೆ ಮೊನ್ನೆಲ್ಲ ಫ್ಯಾನಲ್ಲಿ ಒಣಗಿಸ್ತಿದ್ದದ್ದು ಬಟ್ಟೆ. ಇವತ್ತು ಬಿಟ್ಟೆ ಒಂದು ಗಿಡ ನೆಟ್ಟಿದ್ದಾಳೆ, ಸಾಂಬ್ರಬಳ್ಳಿ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು, ಮದ್ದಿನ ಗಿಡ. ತುಂಬ ಮಂದಿ ಗೊತ್ತಿರ್ಬೋದು, ಮಕ್ಕಳಿಗೆ ಕೂಡ ಒಳ್ಳೆಯದು, ನಮಗೆ ದೊಡ್ಡವರಿಗೆ ಕೂಡ ಒಳ್ಳೆಯದು. ಅದರದ್ದು ಪ್ಲೇಟ್ ನನಗೆ ತರಲಿಕ್ಕೆ ನೆನಪಿರಲಿಲ್ಲ, ಹಾಗೆ ಸ್ಟೀಲ್ ಪ್ಲೇಟಿಗೆ ಇಟ್ಟಿದೆ. ಇದು ತುಂಬ ಒಳ್ಳೆ ಗಿಡ. ಇನ್ನು ಕೆಲವು ಅಂದರೆ ಜಾಸ್ತಿ ಇಲ್ಲಿ ಇಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಬಾಲ್ಕನಿಯಲ್ಲಿ ಜಾಗ ಜಾಸ್ತಿ, ಮಳೆ ಬಂದರೆ ಕಷ್ಟ ಆಗ್ತದೆ. ಇಲ್ಲೊಂದು 4 ಗಿಡ ನಡ್ಬೋದು. ನಾವು ಯಾವ ಗಿಡ ಅಂತ ಪ್ಲ್ಯಾನ್ ಮಾಡ್ತಿದ್ದೇವೆ. ನಿಮ್ಗೆ ಯಾವುದಾದ್ರೂ ಅಂದರೆ ಈಸಿಯಾಗಿ ಅದರಷ್ಟಕ್ಕೆ ಬೆಳೆಯುವಂಥ ಒಂದು ಒಳ್ಳೊಳ್ಳೆ ಗಿಡಗಳು, ಮನೆಗೆ ಬೇಕಾದಂಥ ಗಿಡಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡುವ. ಆ ಗಿಡಗಳನ್ನು ತರಲಿಕ್ಕೆ ಆಗ್ತದೆ ಅಂತ ನೋಡುವ. ಎಸ್, ಇದು ಈ ಥರ ಇದೆ. ಗಂಜಿ ಆದರೆ ಡೈರೆಕ್ಟ್ ಹಾಕ್ಕೊಂಡು ಊಟ ಮಾಡೋದು, ಇಲ್ಲಾಂದರೆ ನನಗೆ ಅಂದರೆ ಈ ಥರ ನುಪ್ಪು ಅಂತ ಹೇಳ್ತೇವೆ, ಅದಕ್ಕೆ ಅಂತ ಹೇಳ್ತಾರೆ, ಈ ಥರ ಸೋಸಬೇಕು. ಅದ್ರದ್ದು ಇದು ತೆಗೆದು ಸೋಸಬೇಕು. ಇದು 2 ಅಂದರೆ ಆ ಗ್ಲಾಸ್ ಸ್ವಲ್ಪ ಸೈಜ್, ಅದಕ್ಕಿಂತ 1.5 ಆ ಥರನೂ ಇಡ್ಬೋದು. ಬೇಯಲಿಕ್ಕೆ ಸ್ವಲ್ಪ ಇದಾಗುತ್ತೆ. 1 ಗಂಟೆ ಬಿಟ್ಟು, ನಾನು 1 ಗಂಟೆ ಬಿಟ್ಟು ತೆಗೀತೇನೆ. ಅದೇ ಸಿಟಿ ಆದಮೇಲೆ ಅದೊಂದು ಈ ಥರ ಕರೆಕ್ಟ್ ಬೆಂದಿರುತ್ತೆ. ಈಗ ಒಂದು ಜಸ್ಟ್ ಸಂಜೆ ಹೊತ್ತಿಗೆ ಸ್ವಲ್ಪ ವೆದರ್ ಕೂಡ ಚೆನ್ನಾಗಿದೆ, ಹೊರಗಡೆ ಹೋಗಿ ಬರುವ ಅಂತ ಸ್ವಲ್ಪ ಹೊರಗಡೆ ಬಂದಿದೆ. ಮಳೆ ಇಲ್ಲ, ಹಾಗಾಗಿ ಹೊರಗಡೆ ಇವರನ್ನೊಂದು ವ್ಯೂಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ ನಾನು. ಇವರಿಗೆ ಸಹ ಗೊತ್ತಿಲ್ಲ ಎಲ್ಲಿ ಅಂತ, ತುಂಬಾ ದೂರ ಏನಿಲ್ಲ, ಇಲ್ಲಿ ಹತ್ರದಲ್ಲಿ. ನಾನು ಕೆಲವು ಪ್ಲೇಸ್ ಎಲ್ಲ ನೋಡ್ಕೊಂಡು ಬರುದು. ಅಂದ್ರೆ ಈ ಪ್ಲೇಸ್ ಗೊತ್ತಿತ್ತು, ಆದ್ರೆ ಎಷ್ಟು ಹತ್ತಿರ ಇದೆ ಅಂತ ಗೊತ್ತಿರ್ಲಿಲ್ಲ. ನೋಡುವ, ಈಗ ಅಲ್ಲಿ ಹೋಗಿ ತರ್ತೀನಿ ಎಂತ ವ್ಯೂ ಅಂತ. ಚಿಕಿನಿ ಬಿಟ್ಟೆ, ಸ್ವಲ್ಪ ಹೊರಗಡೆ ಬಂದ್ರೆ ಈ ತರ ನೋಡ್ತಾಳೆ, ಇಲ್ಲಾಂದ್ರೆ ಮನೆಯಲ್ಲಿ ಹೀಗೆ ಇರ್ಬೇಕಲ್ಲ. ಫ್ಯಾನ್ ಮಾತ್ರ ನೋಡುದು. ಅಮ್ಮ 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 ಆರ್ವಿ ನೋಡಿ, ನಾವಿಲ್ಲಿ ವ್ಯೂಗೆ ರೀಚ್ ಆದ್ವಿ. ಇದು ನಮ್ಮ ಮನೆಗಿಂತ ತುಂಬಾ ದೂರ ಏನಿಲ್ಲ, ಹತ್ರ ಇರೋದು ಸುಲ್ತಾನ್ ಬತ್ತೇರಿ ಬಹಳ ಫೇಮಸ್. ಅಲ್ಲೊಂದು ಕೋಟೆ ಇದೆ ನೋಡಿ, ಫೋರ್ಟ್. ಇಲ್ಲಿ ಕೆಲವು ಮೂವಿ ಶೂಟಿಂಗ್ ಎಲ್ಲ ಆಗ್ತದೆ, ತುಂಬಾ ಫೇಮಸ್ ಇದು. ಇಲ್ಲಿಂದ ಬೋಟಲ್ಲಿ ಹೋದ್ರೆ ಸೀದಾ ತಣ್ಣೀರ್ ಬಾವಿ ಬೀಚ್. ಅದು ಪಣಂಬೂರಿಂದ ಹತ್ರ ಆಗ್ತದೆ, ಇಲ್ಲಿಂದ ತುಂಬಾ ಹತ್ರ. ಒಂದು ಬೋಟಲ್ಲಿ ದಾಟಿದ್ರೆ ಆಯ್ತು, ಸೀದಾ ತಣ್ಣೀರ್ ಬಾವಿ. ನೋಡಿ ಹೇಗಿದೆ ನೋಡಿ. ಬೀಚಿಗೆ ಕರ್ಕೊಂಡು ಹೋಗ್ಬೇಕು ಇವಾಗಲ್ಲ, ಮಳೆಗಾಲದಲ್ಲಿ ಅಲ್ಲ, ಮಳೆಗಾಲ ಆದ್ಮೇಲೆ 6-7 ಮಂತ್ ಆದ್ಮೇಲೆ. ನಾವು ಅಲ್ಲಿ ಅಂದ್ರೆ ಒಳಗಡೆ ಹೋಗ್ಲಿಲ್ಲ, ಯಾಕೆಂದ್ರೆ ಸಂಜೆ ಹೊತ್ತು ಸೊಳ್ಳೆಗಳು ಜಾಸ್ತಿ ಇರ್ತದೆ. ಪಾಪು ಇದೆಯಲ್ಲ, ಕೋಲ್ಡ್ ಇದೆ. ಮತ್ತೆ ನೆಕ್ಸ್ಟ್ ಟೈಮ್ ಆಚೆ ಹೋದಾಗ ಒಮ್ಮೆ ಒಳಗೆ ವ್ಯೂ ಹೇಗಿದೆ ಅಂತ ತೋರಿಸ್ತೇವೆ. ಈಗ ಸ್ವಲ್ಪ ನಮ್ಗೆ ಅಂದ್ರೆ ಕೆಲವು ಐಟಮ್ ತಕೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ಈಚೆ ಬಂದಿದ್ವಿ. 1-2 ಪ್ಲಾಂಟ್ಸ್ ಎಲ್ಲ ತಕೊಳ್ಳಿಕ್ಕಿತ್ತು. ಹಾಗೆ ಈಗ ಒಂದು ನಾಷ್ಟ ಮಾಡುವ ಅಂತ ಸ್ವಲ್ಪ ಬಂದಿದೆ. ನೋಡುವ, ಅಲ್ಲಿ ಚಂದೂಸ್ ಚೈನೀಸ್ ಫಾಸ್ಟ್ ಫುಡ್ ಅಂತ ಒಂದಿದೆ. ಅಲ್ಲಿ ಚೈನೀಸ್ ತಿನ್ನಲ್ಲ ನಾವು, ಬೇರೆ ನೋಡ್ಬೇಕು ಎಂತ ಇದೆ ಅಂತ. ಸ್ವಲ್ಪ ಫೇಮಸ್ ಇದೆ ಅಂತ ತುಂಬಾ ಮಂದಿ ಹೇಳ್ತಾರೆ, ನೋಡಿ ಬರುವ. ಇಲ್ಲಿ ನೋಡಿ, ಬೆಳಗ್ಗೆ ಬೇಗ ಎದ್ದು ನಾನು ಎದ್ದೇಳುವ ಮುಂಚೆ ಅಡಿಗೆ ಮಾಡ್ತಿದ್ದಾರೆ. ಪದಾರ್ಥ ರೆಡಿ ಮಧ್ಯಾಹ್ನಕ್ಕೆ ಅಲ್ಲ. ಕೋಳಿ, ಮೊಟ್ಟೆ ಮತ್ತು ಬಟಾಟೆ ಎಷ್ಟು ಚಂದ ಒಕ್ಕಳ್ತಾರೆ ನೋಡಿ. ನಾನು 6:30ಗೆ ಎದ್ದು ಎಲ್ಲ ಪ್ರಿಪೇರ್ ಮಾಡಿ ಒಂದು ಮೊಟ್ಟೆ ಹಾಕ್ಲಿಕ್ಕೆ ಕರೆದದ್ದು. ಮೊಟ್ಟೆ ಹಾಕುದ್ರಲ್ಲಿ ಇರುದಿಲ್ಲ ಪದಾರ್ಥ, ಮೊಟ್ಟೆ ಸರಿ ಹಾಕಲಿಲ್ಲ ಅದೇ ಪದಾರ್ಥ ಅದಕ್ಕೆ ಹಾಕಿದೆ ಟೆಕ್ನಿಕ್, ಅದೊಳ್ಳೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಅದೇ ಕ್ರೆಡಿಟ್ಸ್ ಇವಾಗ ನಿಮ್ಗೆಲ್ಲ. ನೋಡಿ ಹೇಗೆ ಆಗ್ತದೆ ನೋಡಿ, ಸೂಪರ್ ಕೈ ಫುಲ್ ಪೇನ್ ಆಗಿ ಚಂದ ಆಗ್ತದೆ. ಆಕ್ಚುಲಿ ಇದು ಬಟಾಟೆ ಮತ್ತು ಬಟಾಣಿ ಆಗ್ಬೇಕಿತ್ತು ಕಾಂದಕ್ಕೆ.
ಬಟಾಟೆ ಬಟಾಣಿ ಆಗ್ಬೇಕಿತ್ತು. ಮೊನ್ನೆ ಕೂಡ ಅಷ್ಟೇ, ಲಾಸ್ಟ್ ವೀಕ್ ಕೂಡ. ಈಗ ಸ್ವಲ್ಪ ಕ್ಲಿಯರ್ ಕೇಳ್ತದೆ, ಯಾಕಂದ್ರೆ ಆಗ ಹೆಲಿಕಾಪ್ಟರ್ ರನ್ ಆಗ್ತಿತ್ತು, ಹೆಲಿಕಾಪ್ಟರ್ ಅದ್ರ ಸೌಂಡ್ಗೆ ಎಂತ ಕೇಳೋದು. ಹಾಗಾಗಿ ನಿನ್ನೆ ಕೂಡ ಅಷ್ಟೇ ಬಟಾಣಿ ಹಾಕ್ಲಿಕ್ಕೆ ನೆನಪಿಲ್ಲ. ಬೆಳಗ್ಗೆ ಪುಣ್ಯಕ್ಕೆ ಮೊಟ್ಟೆ ಇತ್ತು, ಅದನ್ನೇ ಬಟಾಟೆ ಮೊಟ್ಟೆ ಮಾಡಿದೆ. ಹೇಗೂ ನಾನ್ ವೆಜ್ ಇಷ್ಟ ಆಗುತ್ತಲ್ಲ ಅಂತ. ಸೊ ಇವತ್ತು ಬೇಗ ಮಾಡಿದೆ, ಇನ್ಮೇಲೆ ಪದಾರ್ಥ ಎಲ್ಲ ಬೇಗ ಮಾಡುವ ಅಂತ ಪ್ಲಾನ್ ಮಾಡಿದ್ದೇನೆ. ನೋಡ್ಬೇಕು, ಪಾಪು ನೈಟ್ ಎಲ್ಲ ಮಲಗಿದ್ರೆ ಸ್ವಲ್ಪ ಬೇಗ ಹೇಳ್ಬೋದು. ಅವಳು ಇವತ್ತು 6:30 5 ಗಂಟೆಗೊಮ್ಮೆ ಎದ್ಲು, ಆಮೇಲೆ 6:30ಗೆ ಎದ್ಲು, ಫೀಡ್ ತಕೊಂಡು 7:30ಗೆ ಮಲಗಿದ್ಲು. ಸೊ ಇವಾಗ ಅವಳು ಎದ್ದೇಳುವ ಗ್ಯಾಪಲ್ಲಿ ಒಂದು ಪದಾರ್ಥ ಆಯಿತು. ಇನ್ನು ಬ್ರೇಕ್ಫಾಸ್ಟಿಗೆ ಒಂದು ದೋಸೆ ಮಾಡಿ ಚಹಾ ಕುಡಿದ್ರೆ ಇವತ್ತಿದ್ದು ಊಟದ ವ್ಯವಸ್ಥೆ ರೆಡಿ. ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಯಾರಾದರೂ ರೆಡಿ ಮಾಡಿಟ್ರೆ ಬೆಳಗ್ಗೆ ಎದ್ದು ತಿನ್ಲಿಕ್ಕೆ ಇಷ್ಟ. ಬಟ್ ಏನು ಮಾಡೋದು ನಾವು ಎದ್ದು ಮೊಟ್ಟೆ ಎಲ್ಲಿ ಹೋಗಿದೆ ಅಂತ ನೋಡುವ ಅಷ್ಟಿಗೆ. 6 ಮೊಟ್ಟೆ ಹಾಕಿದ್ದೇನೆ, ಅದರಲ್ಲಿ ಒಂದು ಕೂಡ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ಇದು ಮಾಡಿದ್ದೆ, ಆವಾಗ ನನ್ಗೆ ಗೊತ್ತಿರ್ಲಿಲ್ಲ ಅದು ಎಂತ ಹೇಳುದು, ಮೊಟ್ಟೆಯನ್ನು ಆವಾಗನೇ ನಾನು ಮಿಕ್ಸ್ ಮಾಡಿದ್ದೆ, ಅದು ಬುರ್ಜಿ ತರ ಆಗಿತ್ತು ಮೊಟ್ಟೆ ನೋಡಿ. ಅದಕ್ಕೆ ಇವತ್ತು ಇವರು ಬಂದು ಲಾಸ್ಟ್ ಮೊಮೆಂಟ್ ಒಂದು 5 ನಿಮಿಷದ ಕೆಲಸ ಇವರಿಗೆ. ಕಣ್ಣು ನೋಡಿ, 9 ಗಂಟೆಗೆ ಎದ್ದದ್ದು ಇವರು, ಆದ್ರೂ ನಿದ್ದೆ ಆಗಿಲ್ಲಲ್ಲ. ಎಷ್ಟು ಇದು ಮಾಡಲು ಆಗಿದೆ, ಎಂತ ಅವಸ್ಥೆ ಗೊತ್ತಾಗಿಲ್ಲ. 9 ಗಂಟೆಗೆ ಎಬ್ಬಿಸಿದ್ರು ಕೂಡ ಈ 5 ಗಂಟೆಗೆಲ್ಲ ಹೇಳ್ತಾರಲ್ಲ, ಆ ತರ ಮಾಡ್ತಾ ಇದ್ರು. ಅಲ್ಲಿ ಪಾಪು ಕೂಡ ಗಟ್ಟಿ ಮಲಗಿದ್ದಾಳೆ, ಇವ್ರ ತರನೇ ಮಲಗ. ಅವಳು ಇವಾಗ ಬೆಡ್ಶೀಟ್ ಸ್ವಲ್ಪ ಮೇಲೆ ಹಾಕಿದ್ದಾಳೆ, ಅದನ್ನು ಇವಾಗ ತೆಗಿಲಿಕ್ಕೆ ಹೋದ್ರೆ ಕಷ್ಟ, ಎದ್ದೇಳ್ತಾಳೆ. ಸೊ ನಾನೊಂದು ಬೇಗ ಬ್ರೇಕ್ಫಾಸ್ಟ್ ಅವಳೇ ಹಾಕ್ಕೊಳ್ಳೋದು. ನಾನು ಎಷ್ಟು ಕೆಳಗಡೆ ಹಾಕಿ ಬಂದರೂ ಕೂಡ ಮತ್ತೆ ಅದು ನೋಡುವಾಗ ಹಾಗೇನೆ ಇರುತ್ತೆ. ಇವಾಗ ಸ್ವಲ್ಪ ಹೋದ್ರೂ ಮತ್ತೆ ಎದ್ದೇಳ್ತಾಳೆ. ನಾನೊಂದು ಬೇಗ ದೋಸೆ ಒಂದು ರೆಡಿ ಮಾಡಿದ್ರೆ ಮತ್ತೆ ಎದ್ರೆ ಪರವಾಗಿಲ್ಲ ಅಂತ. ಗುಡ್ ಮಾರ್ನಿಂಗ್. ರಾಮ್ 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 ರಾಮ್. ಒಂದು ನಿದ್ದೆ ಆಗಿ ಎದ್ಲು ಕಂದಮ್ಮ. ಬೆಳಗ್ಗೆ ಸ್ವಲ್ಪ ಹೊರಗಡೆ ಅಂದ್ರೆ ಎದ್ದು ಕೂಡಲೇ ಸ್ವಲ್ಪ ಹೊರಗಡೆ ಬಂದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಡೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಗಿಡ ನೆಟ್ಟಿದೆ, ಅದರ ಗಾಳಿ ಎಲ್ಲ ಬಂದ್ರೆ ತುಂಬ ಒಳ್ಳೆ. ಇಲ್ಲಿಗೆ ಪರಿಮಳ ಬರ್ತದೆ. ಅದು ಸಾಂಬಾರಬಳ್ಳಿ ಮದ್ದಿನ ಗಿಡ, ಸಂಬಾರಬಳ್ಳಿ. ಎಸ್, ಇದು ನೋಡಿ ಪಾಪುದೊಂದು ಡ್ರೆಸ್ ಆರ್ಡರ್ ಮಾಡಿದ್ವಿ ಫಸ್ಟ್ ಕ್ರೈಯಲ್ಲಿ. ಚೆನ್ನಾಗಿದೆ, ಅಂದರೆ ಈ ಕ್ಯಾಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣ್ತಿದೆ, ಬಟ್ ಚೆನ್ನಾಗಿದೆ. 2 ಫ್ರಾಕ್ ಆರ್ಡರ್ ಮಾಡಿದ್ವಿ, ಯಾಕಂದರೆ ಇನ್ನು 3 to 6 ಮಂತ್ ಅಲ್ಲ, ಕೆಲವೊಂದು ಡ್ರೆಸ್ ಎಲ್ಲ ಚಿಕ್ಕದಾಗ್ತಿದೆ. ನಾಡಿದೊಂದು ಫಂಕ್ಷನ್ ಇದೆ, ಹಾಗಾಗಿ ಈ ಥರ ನನಗಿಷ್ಟ, ಈ ಥರ ಫ್ರಾಕ್ ಎಲ್ಲ. ಸೊ ನೋಡಿ ಹೇಗಿದೆ ಅಂತ. ಗರ್ಲ್ ಬೇಬಿ ಒಂದು ಈ ರೀಸನ್ಗೆ ನನಗೆ ತುಂಬ ಇಷ್ಟ. ನನಗೆ ರೀಸನ್ ಅಂತಲ್ಲ, ಗರ್ಲ್ ಬೇಬಿನೇ ತುಂಬ ಇಷ್ಟ. ಅದರಲ್ಲೂ ಈ ರೀಸನ್ಗೆ ನನಗೆ ತುಂಬ ಇಷ್ಟ. ಇಲ್ಲ ನೋಡಿ, ಅವ್ರು ಸ್ಮೈಲ್ ಕೊಡ್ತಾ ಇದ್ದಾರೆ. ಅವರಿಗೂ ಇಷ್ಟ ಈ ಥರ ತೆಗೆದುಕೊಡ್ಲಿಕ್ಕೆಲ್ಲ. ಇವಾಗ ನಂದೆಂತಿಲ್ಲ ಡ್ರೆಸ್, ನನಗೆ ಎಂತ ಪರ್ಚೇಸೇ ಮಾಡಿಲ್ಲ ರೀಸೆಂಟಾಗಿ, ಎಲ್ಲ ಪಾಪುವಿಗೆ. ಇಲ್ಲಿ ನೋಡಿ, ಖುಷಿ ನೋಡಿ ಅವಳಿಗೆ ಡ್ರೆಸ್ ಬಂದದಕ್ಕೆ. ಶೋಕುಂಡೆ ಡ್ರೆಸ್, ಶೋಕುಂಡೆ ಖುಷಿ ಅಂಡೆ ಆಂಡೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.